Hello students, welcome back to SPK English Academy. In this video, I will be discussing with you today's SSLC state level preparatory exam question paper first language English NCERT 15E. Dear students, now I am trying to solve the question paper up to 2 marks questions. So I have given the whole answer key in the description box. If you want the PDF of this question papers key answer PDF, you can download from the description box. If you have any doubt in this question paper or in any textbook, you can contact my phone number also I gave here. Now we start the video. See the first question. 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. Totally 6 questions, 6 marks. Each question carries a single mark here. So all the 6 are given on grammar and vocabulary. All 6 are MCQ questions, multiple choice questions. The first question is like this. The first question is on tag question. Anup bought his sister a necklace. The appropriate question tag to be added here is ಇಲ್ಲಿ tag question ಇದೆ. The given sentence is in simple past. ಕೊಟ್ಟಿರುವಂತ ಸ್ಟೇಟ್ಮೆಂಟ್ simple past tense ಇದೆ. ಅಷ್ಟು ಮತ್ತೆ ಪಾಸಿಟಿವ್ ಇದೆ. ಸೊ ಅದಕ್ಕಾಗಿ ಇದು ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ಕೊಟ್ಟಿರೋ ಸಿಂಪಲ್ ಪಾಸ್ಟ್ ಪಾಸಿಟಿವ್ ಸ್ಟೇಟ್ಮೆಂಟ್, ಸೊ ದಟ್ಸ್ ವೈ ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 2, ಗೆಟ್ ಮೀ ಡ್ಯಾಶ್ ಕಿಲೋ ಆಫ್ ಶುಗರ್ ಫ್ರಮ್ ಡ್ಯಾಶ್ ನಿಯರೆಸ್ಟ್ ಗ್ರಾಸರ್. ದ ಕರೆಕ್ಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್. ಸೆಕೆಂಡ್ ಕ್ವಶನ್ ಆರ್ಟಿಕಲ್ಸ್ ಮೇಗಿದೆ ನೋಡಿ. ಫಸ್ಟ್ ಬ್ಲಾಂಕ್ ಅಲ್ಲಿ ಕಿಲೋ ದ ವರ್ಡ್ ಕಿಲೋ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಸೌಂಡ್. ಕೆ ಅನ್ನೋದು ಇಲ್ಲಿ ಕಾನ್ಸನೆಂಟ್ ಸೌಂಡ್ ಆಗಿದೆ, ಅದಕ್ಕಾಗಿ ಇಲ್ಲಿ ಎ ಬರುತ್ತೆ. ಸೊ ಸೆಕೆಂಡ್ ಬ್ಲಾಂಕ್ ಅಲ್ಲಿ ಇಲ್ಲಿ ನಿಯರೆಸ್ಟ್ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿ, ನಿಯರೆಸ್ಟ್ ಇರೋದ್ರಿಂದ ಇಲ್ಲಿ ದ ಬರುತ್ತೆ. ಅದಕ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ಮೀನ್ಸ್ ಎ ದ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. Question number 3. If I answered all the questions, dash the appropriate main class to be filled in the blank is. Here, B is the right answer. I would be appreciated by the teacher. So question number 4, the trees inside are moving out in the forest. The figure of speech is used here is. So figure of speech ಕೇಳಿದ್ದಾರೆ ಇಲ್ಲೊಂದು. See, trees are non-living things. Trees are lifeless things. Now we say that they are moving ಅಂತ. Trees ಏನಪ್ಪ ಅಂದ್ರೆ non-living things ಆಗಿರೋದ್ರಿಂದ ಅವುಗಳು ಮೂವ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ನಾನ್ ಲಿವಿಂಗ್ ಥಿಂಗ್ಸು ಅಥವಾ ಅಬ್ಸ್ಟ್ರಾಕ್ಟ್ ಐಡಿಯಾಸು ಅಥವಾ ಲೈಫ್ಲೆಸ್ ಥಿಂಗ್ಸ್ಗೆ ಲೈಫ್ ಇದೆ ಅಂತ ಹೇಳಿದ್ರೆ ಅಥವಾ ಜೀವ್ ಇದೆ ಅಂತ ಹೇಳಿದ್ರೆ ಅವನ್ನ ಲಿವಿಂಗ್ ಬೀಯಿಂಗ್ಸ್ ಅಂತ ಟ್ರೀಟ್ ಮಾಡಿದ್ರೆ ಅವಕ್ಕೆ ನಾವೇಂತೀವಿ ಪರ್ಸನಿಫಿಕೇಶನ್ ಅಂತ ಹೇಳ್ತೀವಿ. ಅದಕ್ಕಾಗಿ ಇದು ಪರ್ಸನಿಫಿಕೇಶನ್ ಫಿಗರ್ಸ್ ಆಫ್ ಸ್ಪೀಚ್. ಸೊ ಕ್ವಶನ್ ನಂಬರ್ 5, ಸುವರ್ಣ ರಿಸರ್ವ್ಡ್ ಸಮ್ ಮನಿ ಫಾರ್ ದ ಎಜುಕೇಶನ್ ಆಫ್ ಅ ಚಿಲ್ಡ್ರನ್. ಈ ಸೆಂಟೆನ್ಸ್ ಅಲ್ಲಿ ರಿಸರ್ವ್ಡ್ ಅನ್ನುವಂಥ ವರ್ಡ್ಗೆ ಅವರು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಏನಿದೆ, ದ ಕರೆಕ್ಟ್ ಪ್ರೆಸಲ್ ಟು ಬಿ ಯೂಸ್ಡ್ ಫಾರ್ ದ ಅಂಡರ್ಲೈನ್ ವರ್ಡ್ ಈಸ್. ಈ ರಿಸರ್ವ್ಡ್ ಅನ್ನೋದಕ್ಕೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಪ್ರೆಸಲ್ ವರ್ಬ್ಗಳಲ್ಲಿ ಒಂದು ಸಮನಾದ ಅರ್ಥವನ್ನು ಹೊಂದಿದೆ ಅಂತ ನೋಡಿ. ಇಲ್ಲಿ ಫಸ್ಟ್ ವರ್ಡ್ ನೋಡಿ, ಸೆಟ್ ಆಫ್ ಅಂತಂದ್ರೆ ಟು ಸ್ಟಾರ್ಟ್ ಅ ಜರ್ನಿ, ಪ್ರಯಾಣವನ್ನು ಪ್ರಾರಂಭಿಸು ಅಂತ ಅರ್ಥ. ಇಲ್ಲಿ ಸೆಟ್ ಡೌನ್ ಅಂತಂದ್ರೆ ರಿಕಾರ್ಡ್ ಸಮಥಿಂಗ್ ಇನ್ ರೈಟಿಂಗ್ ಅಂತ, ಏನನ್ನಾದರೂ ದಾಖಲೆಯಲ್ಲಿ ಬರೆಯುವುದಕ್ಕೆ ಸೆಟ್ ಡೌನ್ ಅಂತ ಕರಿತೀವಿ. ನೆಕ್ಸ್ಟ್ ಸಿ, ಸೆಟ್ ಇನ್ ಅಂತಂದ್ರೆ ಸಮಥಿಂಗ್ ಅನ್ಪ್ಲೆಸೆಂಟ್ ಬಿಗಿನ್ ಆ್ಯಂಡ್ ಸೀಮ್ ಲೈಕ್ಲಿ ಟು ಕಂಟಿನ್ಯೂ ಅಂತ ಹೇಳ್ತೀವಿ.
ಹಾಗೆ ಸೆಟ್ ಆಫ್ ಅಂತಂದ್ರೆ ಟು ಸೇವ್ ಅಂತ, ಟು ಸೇವ್ ಸಮಥಿಂಗ್ ಆರ್ ಟು ಕೀಪ್ ಸಮಥಿಂಗ್ ಫಾರ್ ಸ್ಪೆಷಲ್ ಪರ್ಪಸ್ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಡಿ ಈಸ್ ದ ರೈಟ್ ಆನ್ಸರ್. ಸೆಟ್ ಅಪಾರ್ಟ್ ಮೀನ್ಸ್ ಟು ಸೇವ್ ಅಂತ. Number 6, I congratulated her dash her recovery dash a serious illness. The correct preposition to be filled here is. ಇಲ್ಲಿ ಫಸ್ಟ್ ಕಂಗ್ರ್ಯಾಚುಲೇಷನ್ ನಾವು ಹೇಳಿದೆವು ಅಂತಂದ್ರೆ ಅದು ಮುಗಿದ ಮೇಲೆ, ಆಕ್ಷನ್ ಮುಗಿದ ಮೇಲೆ ಹೇಳ್ತೀವಿ, ಅದಕ್ಕೆ ಇಲ್ಲಿ ಆನ್ ಬರುತ್ತೆ. ಸೊ ಹಾಗೆ ಇಲ್ಲಿ ರಿಕವರಿ, ಇಲ್ಲಿ ಫಿಕ್ಸ್ ಪ್ರಿಪೋಸಿಷನ್ ಫ್ರಾಮ್ ಸೀರಿಯಸ್ ಇಲ್ನೆಸ್ ಅಂದ್ರೆ ಆನ್ಸರ್ ಇಸ್ ಸಿ. I congratulated her on her recovery from a serious illness. Second question. Observe the relationship between the first pair of words and complete the second pair accordingly in the following. 4 analogy questions are here. The first one is quite, Q-U-I-T-E and Q-U-I-T, quite. What is the relation here? Homophones. ಇಲ್ಲಿ ಏನು ಸಂಬಂಧ ಇದೆ ಅಂದ್ರೆ ಎರಡು ವರ್ಡ್ಗಳು ಹೋಮೋಫೋನ್ಸ್ ಇರೋದ್ರಿಂದ ಈಗ TALE ಟೇಲ್ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದ ಹೋಮೋಫೋನ್ಸ್ TAIL ಟೇಲ್ ಅಂತ ಹೋಮೋಫೋನ್ಸ್. 8 ಗೈಡ್, ಮಿಸ್ಗೈಡ್. ಇಲ್ಲಿ ಪ್ರಿಫಿಕ್ಸ್ ಹಚ್ಚಿ ಅಪೋಸಿಟ್ ಮಾಡಿದ್ದಾರೆ. ಇಲ್ಲಿ ಜಸ್ಟಿಸ್, ಇನ್ಜಸ್ಟಿಸ್ ಅನ್ನು ಕರೆಕ್ಟ್ ನೋಡಿ. ಜಸ್ಟಿಸ್, ಇನ್ಜಸ್ಟಿಸ್, ಜಸ್ಟ್, ಅನ್ಜಸ್ಟ್. ನೆಕ್ಸ್ಟ್ 9 ಡಿಸೈಡ್, ಡಿಸಿಷನ್. ವಾಟ್ ಇಸ್ ದ ರಿಲೇಷನ್? ವರ್ಬ್, ನೌನ್ ಫಾರ್ಮ್. ಹೀಗೆ deprive is a verb. What is the noun form of deprive? Deprivation is the noun here. 10 seagulls, colony. A group of seagulls is called as a colony. ಹಾಗೆ locusts, a group of locusts is called what? Plague. It is in the letter to God lesson ದಲ್ಲಿ ಇದೆ ಇದು. Plague or swarm or cloud, all the three words are accepted here. Next, rewrite as directed. Change the voice of the sentence. Changing the voice. Are you playing volleyball? C. Present perfect tense in yes or no question. Interrogative sentence is given. Interrogative sentence ಅನ್ನು ಇಲ್ಲಿ ಕೊಟ್ಟಿದ್ದಾರೆ. Present continuous tense. ನೋಡೋದು ಹೇಗಾಗುತ್ತೆ? ಸೊ ನೋಡಿ, ಈಸ್ ವಾಲಿಬಾಲ್ ಬೀಯಿಂಗ್ ಪ್ಲೇಡ್ ಬೈ ಯು ಅಂತ ನೋಡಲಿ. ಇಲ್ಲಿ ಆರ್ ಇದೆ, ಯು ಇದ್ರಿಂದ ಆರ್ ತಗೊಂಡಿದ್ದೇವೆ. ಇಲ್ಲಿ ವಾಲಿಬಾಲ್ ಸಿಂಗ್ಯುಲರ್ ಬಂದಿರೋದ್ರಿಂದ ಇಲ್ಲಿ ಈಸ್ ಬಂದಿದೆ. ಸೊ ಇಲ್ಲಿ ಕಂಟಿನ್ಯೂಸ್ ಇರೋದ್ರಿಂದ ಬೀಯಿಂಗ್, ಎಲ್ಲ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬೀಯಿಂಗ್ ಅನ್ನು ತಗೋಬೇಕು. ಸೊ ಪ್ಲೇ ಇದ್ದಿದ್ದು ಪ್ಲೇಯಿಂಗ್ ಇದ್ದಿದ್ದು ಪ್ಲೇಡ್, ಎಲ್ಲ ಪ್ಯಾಸಿವ್ ವಾಯ್ಸ್ ಅಲ್ಲಿ ವರ್ಬ್ಗಳನ್ನು ಥರ್ಡ್ ಫಾರ್ಮ್ ಮಾಡಬೇಕು. ಥರ್ಡ್ ಫಾರ್ಮ್ ನಂತರ ಬೈ ಹಚ್ಚಬೇಕಷ್ಟೇ. ಇಲ್ಲಿ ಯು ಇದ್ದಿದ್ದು ಯು, ಸಬ್ಜೆಕ್ಟ್ ಇಲ್ಲಿ ಅಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಆನ್ ಅಸರ್ಟಿವ್. ಕೊಟ್ಟಿರುವಂಥ ಸೆಂಟೆನ್ಸ್ ಅನ್ನು ಅಸರ್ಟಿವ್ ಮಾಡಿದೆ. ಏನು ಕೊಟ್ಟಿದ್ದಾರೆ ಇಲ್ಲಿ? ವಾಟ್ ಆನ್ ಅಟ್ರಾಕ್ಟಿವ್ ಪ್ಲೇಸ್ ಊಟಿ ಈಸ್. ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಮಾಡಬೇಕು. ಯು ಹ್ಯಾವ್ ಟು ಚೇಂಜ್ ದ್ಯಾಟ್ ಇಂಟು ಅಸರ್ಟಿವ್. ಸಿ, ಊಟಿ ಈಸ್ ಅ ವೆರಿ ಅಟ್ರಾಕ್ಟಿವ್ ಪ್ಲೇಸ್. ನೆಕ್ಸ್ಟ್ 13 ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇಂಟು ಅ ಕಂಪೌಂಡ್ ಸೆಂಟೆನ್ಸ್. ಇವೆರಡು ಸೆಂಟೆನ್ಸ್ ಅನ್ನು ಸೇರಿಸಿ ಕಂಪೌಂಡ್ ಸೆಂಟೆನ್ಸ್ ಅಂತ ಮಾಡುತ್ತಾ ಹೇಳ್ತಾರೆ. ನೋಡಿ, ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನು ಬಳಸ್ತೀವಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನು ಬಳಸಿ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನಾವು ಸಿಂಗಲ್ ಸೆಂಟೆನ್ಸ್ ಆಗಿ ಮಾಡಬಹುದು. ನೋಡಿ, ಹಿ ಈಸ್ ರಿಚ್, ಹಿ ಈಸ್ ಹಂಬಲ್. ನೋಡಿ, ಹಿ ಈಸ್ ನಾಟ್ ಓನ್ಲಿ ರಿಚ್ ಬಟ್ ಆಲ್ಸೋ ಹಂಬಲ್. ಇದು ಒಂದು ಕೂಡ ಸರಿ. ನೆಕ್ಸ್ಟ್, he is rich but he is humble. This is also right. He is rich yet he is humble. yet ಹಚ್ಚಿರು ಕೂಡ ಇದು ಸರಿ. ಈ ಬಟ್ ಪ್ಲೇಸ್ ಅಲ್ಲಿ yet ಹಚ್ಚಿರು ಕೂಡ ಅದು ಕೂಡ ಸರಿ. ಸೊ ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. 1 ಮಾರ್ಕ್ಸ್ ಇನ್ 7 ಕ್ವಶನ್ಸ್. ವಾಟ್ ಇಸ್ ಕ್ವಶನ್ ನಂಬರ್ 14? ವಾಟ್ ಆರ್ ಬೇಕರ್ಸ್ ಇನ್ ಗೋವಾ ಟುಡೇ ನೋನ್ ಆಸ್. ಗೋವಾದಲ್ಲಿ ಬೇಕರ್ಸ್ ಅನ್ನು ಇವತ್ತು ಏನಂತ ಕರೀತಾರೆ? ಪಡೇರ್ ಅಂತ, ಪಡೇರ್. Next 15 name a lizard sort of thing as referred in the poem how to tell wild animals, that is. So that is chameleon. 16 what two places do the fog look over? Answer,
the harbor and the city. 17. Who jumped off the window believing there was a balcony? Max. 18. Where did the housekeeper hang the key? Answer. The key was hung to the kitchen door on a hook outside. Question number 19. How many species of butterflies had Richard Everett collected? 25 species of butterflies. See, question number 20. What, according to Noodle, is the sandwich used for on Earth? Communication devices. See, next 2 marks question. First question, what did the mother seagull finally do to make her son fly? ಅಂದ್ರೆ ಕೊನೆಯಲ್ಲಿ ಮದರ್ ಸೀಗಲ್ಲು ತನ್ನ ಯಂಗ್ ಸೀಗಲನ್ನು ಹಾರಿಸಬೇಕು ಅಂತ ಹೇಳಿ ಏನು ಮಾಡಿತು ಅಂತ ಕೇಳಿದ್ದಾರೆ. ನೋಡಿ, ದ ಮದರ್ ಸೀಗಲ್ ಹ್ಯಾಡ್ ಪಿಕ್ಡ್ ಅಪ್ ಅ ಪೀಸ್ ಆಫ್ fish and was flying across to her son with it. She flew opposite to him. She halted, means stopped, her wings motionless, the piece of fish in her beak almost within reach of his beak. He waited a moment in surprise, wondering why she did not come nearer, and then, maddened by hunger, he dived at the fish. Then he learned his first flight. So question number 2, what qualities do you like in Kurgis? Kurg people dalli yav qualities niಮಗೆ ಇಷ್ಟ ಆಗ್ತವೆ ಅಂತ ಕೇಳಿದ್ದಾರೆ. ನೋಡಿ, Kurg is inhabited by a proud race of martial men, beautiful women and wild creatures. Kurgi homes have a tradition of hospitality. There are many tales of valor related to the people of Kurg. The Kurg regiment is one of the most decorated in the Indian army. General Karyappa, the first chief of the Indian army, was a Kurgi. Kodavas are the only people in India permitted to carry firearms without a license. Next question. God does not love a person for their outer appearance, but for who they are. Elaborate the statement with reference to the poem for Anne Gregory. Answer. W.B. Yeats highlights that true love is based on inner qualities, not on physical beauty or artificial beauty or outer beauty. While men admire Anne for her golden hair, the poet suggests that only God loves a person who they truly are, beyond their appearance. This reinforces the idea that inner character holds more values than outer beauty. Question number 24. How did Mr. Harriet save the life of Tricky? Mr. Harriet hospitalized Tricky for a fortnight, means 2 weeks, and kept him on a strict diet. By giving him a lot of water, he was able to make Tricky active and energetic once again. Thus, he was able to save him from any kind of surgery without any kind of surgery or medical treatment. See, next question. The thief lied Anil 2 times in order to get his confidence. What are they? ಅಂದ್ರೆ ಥೀಪ್ ಇದ್ನಲ್ಲ, ಅವನು 2 ಸರಿ ಸುಳ್ಳು ಹೇಳಿದಾನೆ ಅಲ್ಲಿಗೆ. ಯಾವಾಗ ಅಂತ ಕೇಳಿದ್ದಾರೆ. First one, the thief told lies to Anil for twice. 2 ಸರಿ ಹೇಳಿದ. Once his name as Hari Singh. This is also a lie. Other times that he knew cooking. Second time he told Anil that he knew cooking, or he knew how to cook. Next, how did Matilda enjoy the ball? Matilda danced with enthusiasm. She was intoxicated with pleasure. She loved to be admired and appreciated. Her victory at the ball was so complete and sweet to her heart. Question number. Give any 2 examples which tell Boli was a neglected child in her family. See, there were no new clothes for Boli and old dresses were passed on to her.
Nobody cared for or mended her clothes. Her parents sent her to school as they thought there was a little chance of her getting married. Other R question, mention any two contributions of Albright to science. In his experiment, Richard Albright contributed so much to the world. Two of the most important things are that he found out the cells can read the blueprint of DNA. Second one is the gold spots on monarch pupas were producing hormones that were responsible for the growth and formation of the butterfly's wings. Next, rewrite as directed in 2 marks questions. The first question, what is the first question? Change the following sentence into reported speech. ನೋಡಿ ಇಲ್ಲೊಂದು ಸೆಂಟೆನ್ಸ್ ಕೊಡಿದೆ. She said to me, have you finished reading that the book I gave you? She said to me, have you finished reading the book I gave you? ಸ್ವಲ್ಪ ಕನ್ಫ್ಯೂಸ್ ಇದೆ, ಇದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ಇಲ್ಲಿ ಮೀ ಇರೋದ್ರಿಂದ ಸ್ವಲ್ಪ ಅದು ಕೇರ್ಫುಲ್. ಸಿ ಆಸ್ಕ್ಡ್ ಮೀ, ಇಲ್ಲಿ ಇಫ್ ಹಾಕೋಬೇಕು, ಯಾಕಂದರೆ ಇದು ಎಸ್ ಆರ್ನ ಕ್ವಶನ್ ಇರೋದ್ರಿಂದ ಇಫ್ ಅಥವಾ ವೆದರ್ನ ಹಚ್ಚಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟ್ ಸ್ಪೀಚನ್ನು ಜಾಯಿನ್ ಮಾಡಬೇಕು. ಇಫ್ ಐ ಮತ್ತು ಯಾಕಂದರೆ ಇಲ್ಲಿ ಮೀ ಇರೋದ್ರಿಂದ ಐ ಬರ್ತದೆ. ಶಿ ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ಫಿನಿಶ್ಡ್, ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ರೀಡಿಂಗ್ ದ ಬುಕ್, ಇಲ್ಲಿ ಅಗೇನ್ ಮತ್ತೊಂದು ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ದ್ಯಾಟ್ ಅಥವಾ ವಿಚ್ ಅನ್ನು ಹಚ್ಚಿ ಕೂಡಿಸ್ಕೋಬೇಕು. ದ್ಯಾಟ್ ವಿಚ್ ಸೀಟ್ ಹ್ಯಾಡ್ ಗಿವನ್ ಮೀ, ಅಲ್ಲಿ ಯು ಇದ್ದಿದ್ದು ಅದು ನನಗೆ ಇರೋದ್ರಿಂದ ಮೀ ಅಂತ ತಗೋಬೇಕು. ಈ ರೀತಿ ಮಾಡ್ಬೋದು reported speech. Next question 29. Change the following sentence into the other 2 degrees of comparison. ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ಡಿಗ್ರೀಸ್. Friendship is nobler than many other relationships in the world. The given sentence is in comparative degree. Now we have to change this into positive degree and superlative degree. First I have done here positive degree. Very few relationships are as noble as friendship in the world. This is PD. Then SD, friendship is one of the noblest relationships in the world. Positive ದಲ್ಲಿ ವೆರಿ ಫ್ಯೂ ಇದ್ದಾಗ ಕಂಪ್ಯಾರಿಟಿವ್ದಲ್ಲಿ ದ್ಯಾನ್ ಮೋಸ್ಟ್ ಅದರ್ ಬರುತ್ತೆ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಒನ್ ಆಫ್ ದ ತಗೋಬೇಕು. ಇದು ಪ್ಯಾಟರ್ನ್ ನೋಡಿ. ನೋ ಅದರ್ ಬಂದಾಗ ದ್ಯಾನ್ ಏನಾದರೂ ದ ಬರುತ್ತೆ. ಇಲ್ಲಿ ವೆರಿ ಫ್ಯೂ, ದ್ಯಾನ್ ಮೋಸ್ಟ್ ಅದರ್, ಆರ್ ದ್ಯಾನ್ ಮೆನಿ ಅದರ್, ಒನ್ ಆಫ್ ದ. ಇದು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳು. ಕ್ವಶನ್ ನಂಬರ್ 30. ಕಂಬೈನ್ ದ ಸೆಂಟೆನ್ಸಸ್ ಇಂಟು ಒನ್ ಯೂಸಿಂಗ್ as soon as and no sooner than. 2 different sentences are given. You have to combine these 2 sentences into a single sentence by using as soon as and no sooner than. See, Mohit stood up to speak. First sentence. Second sentence, the people started shouting. As soon as Mohit started to speak, comma ಹಾಕೋಬೇಕು. ಇಲ್ಲಿ ಇದನ್ನು ಸ್ಮಾಲ್ ಮಾಡಬೇಕು, ಕ್ಯಾಪಿಟಲ್ ಇದನ್ನು ಸ್ಮಾಲ್ ಮಾಡಿ. the people started shouting. ಸೆಕೆಂಡ್ ಸೆಂಟೆನ್ಸನ್ನು ಯಾಸ್ ಇಟ್ ಈಸ್ ಇಲ್ಲಿ ಬರಿಬೇಕು, ಬಟ್ ಇದನ್ನು ಕ್ಯಾಪಿಟಲ್ ಇರುವಂಥದ್ದನ್ನು ಇಲ್ಲಿ ಸ್ಮಾಲ್ ಮಾಡಿ ಬರಿಬೇಕು. ಇದು ಸೆಂಟೆನ್ಸ್ ಮುಗಿತು. ನೆಕ್ಸ್ಟ್ ನೋ ಸೂನರ್. ಹೇಗೆ ನೋ ಸೂನರ್ ಡಿಡ್ ಇರುವಂಥ ಸೆಂಟೆನ್ಸನ್ನು ಇಲ್ಲಿ ಇಂಟರಾಗೇಟಿವ್ ಮಾಡಬೇಕು ನಾವು. ಡಿಡ್ ಮೋಹಿತ್ ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ಅಂತ. ನೋ ಸೂನರ್ ಡಿಡ್ ಮೋಹಿತ್, ಇಲ್ಲಿ ಡಿಡ್ ಬಂದಾಗ ಇಲ್ಲಿ ಸ್ಟುಡ್ ಇದ್ದಿದ್ದು ಏನಾಗುತ್ತೆ, ಸ್ಟ್ಯಾಂಡ್ ಅಪ್ ಆಗ್ತದೆ. ವಿ ಡಿಡ್ ಪ್ಲಸ್ V1 ಆಗ್ತದೆ. ಇದು ನೋ ಸೂನರ್ ಡಿಡ್ ಮೋಹಿತ್ ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ದ್ಯಾನ್. ಇದು ಫಸ್ಟ್ ಸೆಂಟೆನ್ಸ್ ಆದ ನಂತರ ನೋ ಸೂನರ್ದಲ್ಲಿ ದ್ಯಾನ್ ಅನ್ನು ಹಾಕೊಂಡು ಆ್ಯಸ್ ಇಟ್ ಈಸು ಮೇಲಿರುವಂಥ ಸೆಂಟೆನ್ಸನ್ನು ಏನೂ ಬದಲಾವಣೆ ಇಲ್ಲದೆ ಹಾಗೆ ಬರಿಬೇಕು. ಅವಾಗ ಇದು ನೋ ಸೂನರ್ ದ್ಯಾನ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ವರೆಗೂ ಕೂಡ ನಾನು ಎಲ್ಲ ಕ್ವಶನ್ಸ್ಗಳನ್ನ ಇಲ್ಲಿ ನಾನು ಸಾಲ್ವ್ ಮಾಡಿದ್ದೇನೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಕ್ವಶನ್ ಪೇಪರ್ ಕೀ ಆನ್ಸರ್ ಬೇಕಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕನ್ನು ಓಪನ್ ಮಾಡಿ ತಾವು ಇಡೀ ಕೀ ಆನ್ಸರ್ನ ಡೌನ್ಲೋಡ್ ಮಾಡಿ ಸ್ಟಡಿ ಮಾಡ್ಬೋದು ವಿದ್ಯಾರ್ಥಿಗಳು. ಸೊ ತಾವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇದರ ಉಪಯೋಗ ಎಲ್ಲ ಮಕ್ಕಳಿಗೂ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಮತ್ತೊಂದು ಸಾರಿ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.